ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಕ್ಷೇತ್ರದ ಕೆಪಿಸಿಸಿ ವಿಪಕ್ಷ ಹಾಗೂ ಟಿಕೆಟ್ ಆಕಾಂಕ್ಷಿ ಎನ್ ಶ್ರೀನಿವಾಸ್ ಅವರು ಕಳೆದ 22ನೇ ತಾರೀಕು ತ್ಯಾಮಗೊಂಡ ನಾನು ವೇದಿಕೆಯಲ್ಲಿ ನಿಂತಿದ್ದೆ. ಏಕಾಏಕಿ ನನ್ನನ್ನು ಕರೆದುಕೊಂಡೋಗಿ ನಾನು ಕೈ ಕಟ್ಕೊಂಡೇ ನಿಂತಿದ್ದೆ. ಅಲ್ಲಿ ನಮ್ಮ ಮುಸಲ್ಮಾನ ಮುಖಂಡರುಗಳು ಬಂದು ಇಬ್ಬರು ನನಗೆ ನೋಟಿನ ಒಂದು ಇದನ್ನು ಮಾಡಿದ್ರು. ನನಗೆ ಆ ತಕ್ಷಣಕ್ಕೆ ನನಗೆ ಗಾಬರಿ ಆಯಿತು. ನಾನು ಆ ಕಾರ್ಯಕ್ರಮ ನನ್ನ ಜೀವಮಾನದಲ್ಲಿ ಉರುಸ್ನಲ್ಲಿ ಆ ಕವಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮೊದಲನೇ ಕಾರ್ಯಕ್ರಮ. ನಮಗೆ ಮುಸಲ್ಮಾನರ ಆಚರಣೆಗಳು ಪದ್ಧತಿಗಳು ಈ ದರ್ಗಾಕ್ಕೆ ಸಂಬಂಧಪಟ್ಟಂತೆ ಗೊತ್ತಿತ್ತು. ಈ ವೇದಿಕೆ ಕಾರ್ಯಕ್ರಮ ಕವಾಲಿ ಮಾಡಿ ಅವ್ರು ಮಾಡ್ತಕ್ಕಂಥ ಪದ್ಧತಿಗಳ ಬಗ್ಗೆ ನನಗೆ ಅರಿವಿರಲಿಲ್ಲ. ಏಕಾಏಕಿ ಹಂಗಾದಾಗ ನನಗೊಂಥರ ದಿಗ್ಭ್ರಮೆ ಆಯಿತು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ನಾನು ಅದು ಮುಗಿದಾದ್ಮೇಲೆ ನಾನು ಅಲ್ಲೇ ಸಾಧಾರಣ ಏನಣ್ಣ ಅಂತ ಅಂದೆ. ಅವ್ರ ಕೈ ಹಿಂಗಂತ ಅಂದರು. ನಾನು ಒಂದು ಕೆಲವು ಸೆಕೆಂಡ್ಗಳೆಲ್ಲ ಮುಗಿತು. ಬಂದಾದ್ಮೇಲೆ ಅಣ್ಣ ಇದೇನಣ್ಣ ಕರ್ರ ಈ ವೇದಿಕೆ ಮೇಲೆ ಇದ್ಕಿದ್ದಂಗೆ ನನಗೆ ಮಾಹಿತಿ ಇಲ್ಲ, ಈ ಥರ ಮಾಡ್ತಾ ಇದ್ದೀರ ಅಂತ ಕೇಳಿದೆ. ನಾವು ಕವಾಲಿ ಮಾಡಿ ಉರುಸು ಮಾಡಿದಂತಾಗ ನಾವು ಬಂದಂಥ ಅತಿಥಿಗಳಿಗೆ, ನಮ್ಮ ಧರ್ಮದ ಗುರುಗಳಿಗೆ, ಕವಾಲಿ ಆಡ್ತಕ್ಕಂಥ ಹಾಡುಗಾರರ ಮೇಲೆ ಈ ಥರ ನಾವು ಮಾಡ್ತೀವಿ. ಇದು ನಾವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಗೂಡಿಸ್ಕೊಂಡ್ಬಂದಿರ್ತಕ್ಕಂಥ ಒಂದು ಸಣ್ಣ ಪದ್ಧತಿ, ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಅಂದರೆ ನನಗೆ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಬೆಳಿಗ್ಗೆನೇ ಸಾಮಾಜಿಕ ಜಾಲತಾಣ ಇರ್ಬೋದು, ಟಿ ವಿಗಳಲ್ಲಿ ಬಂದಾಗ ನನಗೆ ಆಶ್ಚರ್ಯ ಆಯಿತು. ನಾನು ಬಂದಿರತಕ್ಕಂಥ ಹಿನ್ನೆಲೆ, ನಾನು ಬೆಳೆದು ಬಂದಂಥ ಪರಿಸರ, ನಾನು ಇವತ್ತು ಒಬ್ಬ ಸಣ್ಣ ದಲಿತ ಕುಟುಂಬದಲ್ಲಿ ಒಬ್ಬ ಶಿಕ್ಷಕರ ಮಗನಾಗಿ, ನಾನು ಒಬ್ಬ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ಬಂದಿರ್ತಕ್ಕಂಥವನು, ಸಣ್ಣ ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ನನಗೆ ಯಾವುದೇ ಆಗಲಿ ದರ್ಪ ಆಗಲಿ, ನನಗೆ ಹಣ ತೋರಿಸ್ಕೋಬೇಕು ಅನ್ನೋದನ್ನಾಗಲಿ, ನೆಲಮಂಗಲ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಸುಮಾರು ಒಂದು ದಿನಗಳಿಂದ ನಾನು ಕೆಲಸ ಬರ್ತಾ ಇದ್ದೀನಿ. ಒಬ್ಬ ಸಾರ್ವಜನಿಕರು ಸಹ ನನ್ನ ನಡೆಯನ್ನು, ನನ್ನ ನುಡಿಯನ್ನು, ನನ್ನ ವ್ಯಕ್ತಿತ್ವವನ್ನು ಯಾರೂ ಸಹ ಪ್ರಶ್ನೆ ಮಾಡಿಲ್ಲ. ಸಾರ್ವಜನಿಕರು, ನೆಲಮಂಗಲ ತಾಲೂಕಿನ ಪ್ರಜ್ಞಾವಂತ ಒಂದು ಜನತೆ ನನಗೆ ಆಶೀರ್ವದಿಸಿ ನನಗೆ ಸಹಕರಿಸಿದ್ರಿಂದ ಈ ತಾಲೂಕಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ನನ್ನ ಗೊತ್ತಿಲ್ಲದೆ ಅರಿವಾಗಿಲ್ಲದೇ ಆಗಿದ್ದಂಥದ್ದನ್ನು ಅದನ್ನು ನನ್ನ ಮೇಲೆ ನನ್ನ ದುಡ್ಡು ತಂದು ತಗೊಂಬಂದು ನಾನು ಹಣ ಪ್ರದರ್ಶನ ಮಾಡ್ತಾ ಇದ್ದೀನಿ ಶೇಖರ್ ಮಾಡಿದ್ದು ತಮಗೆ ನನ್ನ ಇಷ್ಟು ಹೇಳಿ ತಮಗೆ ಸ್ಪಷ್ಟಪಡಿಸ್ತೀನಿ. ತ್ಯಾಮಗೊಂಡು ಗ್ರಾಮದಲ್ಲಿ ಏನು ಉರಸ್ಸಾಯ್ತು, ಮೊನ್ನೆ 22ನೇ ತಾರೀಕು ಉರಸ್ಸಾಯ್ತಲ್ಲ, ಹಜರತ್ ಹಿದಾಯತುಲ್ಲಾ ಶಾ ಖಾದ್ರಿ ಅವರ ತ್ಯಾಮಗೊಂಡಲ್ಲಿ ಅವತ್ತು ಸಂಜೆ ರಾತ್ರಿ ಆದಂಥ ಒಂದು ಈ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಫಂಕ್ಷನ್ ಆಯಿತು, ಎಲ್ಲ ಆಯಿತು. ಅಲ್ಲಿ ಹೋಗಿ ಆ ದರ್ಗಾದಲ್ಲಿ ಕೂಡ ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದಾಗ ಅಲ್ಲಿ ಒಂದು ಏನು ಗೌರವ ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಆಯೋಜಕರು ಕರ್ಕೊಂಡೋದಾಗ ಅಲ್ಲೆಲ್ಲರಿಗೂ ಗೌರವ ಅರ್ಪಣೆ ಮಾಡಿದ್ರು. ಅದೇ ರೀತಿ ಕೆಲವು ನಮ್ಮ ಮುಖಂಡರುಗಳು, ಕೆಲವರು ಯುವಕರು ಎಲ್ಲರೂ ಸೇರಿ ನನ್ನೂ ಕೂಡ ಮೇಲೆ ಕರೆದ್ರು. ನಾನು ಹೋಗಿಲ್ಲ. ಹಿಂದೆ ಇದರೆಲ್ಲ ಆಗಿದೆ, ಸುಮಾರು ಸತಿ ಆಗಿದೆ. ಈಗ ಅದಕ್ಕೆ ಬೇಕಾದ್ರೆ ಅದೆಲ್ಲ ಹಿಂದೆ ಬೇರೆ ಬೇರೆ ಕಡೆ ಆಗಿರೋದು ಎಲ್ಲ ಕಡೆ ಒಂಥರ ಯೂಟ್ಯೂಬ್ನಲ್ಲಿ ಕ್ಲಿಪ್ಗಳು ಕೂಡ ಇದೆ. ಅದನ್ನೆಲ್ಲ ಇದು ನಾವು ಇದು ಅಂತ ನಾವೇನು ಅಂದ್ಕೊಂಡಿಲ್ಲ. ದಯವಿಟ್ಟು ಇದನ್ನೇನು ನಮ್ಮ ಹತ್ರ ದುಡ್ಡದೇ ಅಂತ ತೋರ್ಸ್ಕೊಳ್ಳೋಕ್ಕಂತ ಮಾಡಿರೋವಂಥ ಒಂದು ಈ ಕಾರ್ಯಕ್ರಮ ಅಲ್ಲ. ತಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದು. ಇದೇನು ನಾವು ಕೂಡ ಅವತ್ತು ಈ ಒಂದು ಏನು ಈ ಸಭೆಯೊಳಗೆ ಈ ಒಂದು ಫಂಕ್ಷನ್ನಲ್ಲಿ ಈ ಒಂದು ಉರುಸ್ತಾನೆ ನಾವು ಕೂಡ ಭಾಗವಹಿಸಿದ್ದು. ಅವತ್ತು ಭಾಗವಹಿಸಿದಾಗ ನನಗೂ ಎಲ್ಲ ಕರೆದ್ರು. ಹಿಂದೆ ನಾವು ಅಂಜನ್ ಮೂರ್ತಿಯವ್ರನ್ನ ಹೋದಾಗ ಇದೇ ಥರ ಹಾಕಿದ್ದಾರೆ. ವೀರಪ್ಪಯ್ಯ ಸಾಹೇಬ್ರು ನಾವು ಹೋದಾಗ ಅವಾಗಲೂ ವೀರಪ್ಪಯ್ಯ ಸಾಹೇಬ್ರು ಹಾಕಿದ್ದಾರೆ. ನಾವು ಹೋದಾಗ ನನಗೆ ಕರೆದ ಮೇಲಕ್ಕೆ ನಾನು ಹೋಗಲಿಲ್ಲ. ಶ್ರೀನಿವಾಸನ ಏನು ಮಾಡಿದ್ರೆ ಎಲ್ಲ ಕೆಲವು ಅಭಿಮಾನಿಗಳು ಹೇಳ್ಕೊಂಡೋಗಿ ಆ ಥರ ಬರಲ್ಲ ಅಂದ್ರೂ ಅವ್ರು ಬೇಲ್ಗಳಿಗೆ ಕರ್ಕೊಂಡೋಗಿ ಆ ಥರ ಮಾಡಿದ್ದಾರೆ. ಅದು ತಪ್ಪೋ ಸರಿನೋ ಅದು ಅವರ ಒಂದು ಅಭಿಪ್ರಾಯ. ಅದು ಏನು ನಾವು ಈಗ ಅಕ್ಷತೆ ಹಾಕ್ತೀವಿ, ನಮ್ಮ ಊರಲ್ಲಿ ಅಕ್ಷತೆ ಹಾಕ್ತೀವಿ, ಅಕ್ಷತೆನೋ ಅದು ಯಾರು ತಿರುಗಿ ಎತ್ಕೊಳ್ಳೋಣ, ಭೂಮಿ ಉಳಿಬೇಕು, ಕಾಲು ಊಟ ಅದನ್ನ ತುಳಿತೀವಿ. ಈ ನೋಟ್ಗಳನ್ನ ಕೂಡ ಹಾಕಿದ್ದವರು ಕೆಲವು ಅಭಿಮಾನಿಗಳು ಅಷ್ಟೇ. ಶ್ರೀನಿವಾಸ ಆಗಲಿ ಕೊಟ್ಟು ಅವ್ರು ಹಾಕ್ಸ್ಕೊಂಡಿದ್ದಲ್ಲ, ಇಲ್ಲ ಶ್ರೀನಿವಾಸೇ ಹಾಕ್ಕೊಂಡಿತ್ತು. ಅದನ್ನು ದಯವಿಟ್ಟು ಇದಿಷ್ಟಕ್ಕೆ ಒಂದು ಇತಿಶ್ರೀ ಮುಂದೆ ಒಂದು ಏನು ನಮ್ಮ ಶ್ರೀನಿವಾಸ ಒಳ್ಳೆತನ ಇದೆ. ಇವತ್ತು ಎಲ್ಲರ ಜೊತೆ ವಿಶ್ವಾಸದಲ್ಲಿ ಹೋಗ್ತಾರೆ, ಎಲ್ಲರೂ ಗೌರವ ಕೊಡ್ತಾರೆ. ಅದನ್ನು ಮುಂದುವರ್ಸೋದಕ್ಕೆ
ಮಾಡೋಂಥವೆಲ್ಲ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಸರ್ ಇದು ಅಭ್ಯರ್ಥಿ ಅಂತ ತಾವು ಒಂದು ಕಡೆ ಹೇಳಿದಿರಿ, ಆಕಾಂಕ್ಷಿ ಈಗಿನ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಿ, ಎಲ್ಲ ಕಡೆ ಆಮಿಷ ಒಡ್ಡೋದು ಸರಿನಾ ಸರ್? ಅದು ಆಮಿಷ ಅಲ್ವಲ್ಲ ಸರ್. ಅವರೇ ಹಾಕಿ ಅವರೇ ಹಣ ಕೊಟ್ಟು ಎಲ್ಲರಿಗೆ ಹಂಚಿದ್ರೆ, ಅಲ್ಲಿರೋ ಪಬ್ಲಿಕ್ಗಳಿಗೆಲ್ಲ ತಂದು ಹಣ ಹಂಚಿದ್ರೆ ಅದು ಆಕಾಂಕ್ಷಿ. ಅದು ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಹೇಳ್ತಾ ಇದೀವಿ ನಾವು. ಶ್ರೀನಿವಾಸ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಏನು ನಡೀತು ಶ್ರೀನಿವಾಸ ಕೂಡ KPCC ಸದಸ್ಯರು, ವೀಕ್ಷಕರು ಮತ್ತು ಆಕಾಂಕ್ಷಿಗಳಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಜಾಮಗೋಲ್ಡಿನ ಮತ್ತು ನಮ್ಮ ಜಿಲ್ಲೆಯ ಮುಖಂಡರಾದಂಥ ಸಾದುಲ್ಲಾ ಖಾನ್ ಅವರೇ, ಲಕ್ಕೂರಿನ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಕಲಿಮುಲ್ಲಾ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಅವರೇ, ಜಗದೀಶ್ ಅವರೇ, ವಕೀಲರಾದಂಥ ಹನುಮಂತೇಗೌಡ್ರೆ, ತಾಲೂಕ್ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ರಂಗನಾಥ್ ಅವರೇ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾರಾಯಣಗೌಡ್ರೆ, ನಗರಸಭಾ ಸದಸ್ಯರಾದಂಥ ಕೃಷ್ಣಪ್ಪನವರೇ ಮತ್ತು ಇನ್ನೂ ಅನೇಕ ಮುಸ್ಲಿಂ ಮುಖಂಡರುಗಳು ಮತ್ತು ಎಲ್ಲ ಬಯಸ್ತೀನಿ. ಬಂಧುಗಳೇ, ತಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅಥವಾ ನಿಮಗೆ ತಿಳಿದಿರುವಂಥ ವಿಚಾರದ ಪ್ರಕಾರ ದಿನಾಂಕ 22/2/2023 ಬುಧವಾರ ಜಾಮಗೋಲ್ಡು ನಗರದಲ್ಲಿ ಹಜರತ್ ಹಿದಾಯತುಲ್ಲಾ ಶಾ ಖಾದ್ರಿ ಅವರ ಉರುಸ್ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದೆ. ಅದರ ಆಯೋಜಕರು ಮುಖ್ಯಸ್ಥರು ನಮ್ಮ ಸಾದತುಲ್ಲಾ ಖಾನ್ ಮತ್ತು ಅವರ ಸಂಗಡಿಗರು. ಆ ಕಾರ್ಯಕ್ರಮಕ್ಕೆ ಅದರ ಇತಿಹಾಸ ನಾನು ಹೇಳೋಕ್ಕೆ ಹೋದರೆ 500 ವರ್ಷಗಳ ಇತಿಹಾಸ ಇದೆ. ಆದರೆ ಈ ಉರುಸ್ಸು ಮತ್ತು ಕವಾಲಿ ಕಾರ್ಯಕ್ರಮಗಳು ಇದು ಒಂದು ನಮ್ಮದ ಒಂದು ಪದ್ಧತಿ. ಅದನ್ನು ನಾವು ಭಾಳ ವರ್ಷಗಳಿಂದ ಇವರು ಹಿರೀಕರು, ಇವರ ಹಜರತ್ ಹಿದಾಯತುಲ್ಲಾ ಶಾ ಖಾದ್ರಿ ಅವರು ಏನಿದ್ದಾರೆ ಇವರ ವಂಶಸ್ಥರು ಇವರು. ಆದರೆ ನಾವು ಅಲ್ಲಿ ಅತಿಥಿಗಳು ಕರೆಯೋದು, ಅಂದಿನಿಂದಲೂ ಅನೇಕ ಶಾಸಕರುಗಳನ್ನ, ಮಂತ್ರಿಗಳನ್ನು, ಮುಖಂಡರುಗಳನ್ನು ಎಲ್ಲರನ್ನೂ ಕರೆದು ಒಂಥರ ಸೌಹಾರ್ದ, ಒಂದು ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ಎಲ್ಲರನ್ನೂ ಕರಿತೀವಿ. ಇದು ಜಾತಿ ಭೇದ ಮತ ಯಾವುದೇ ಸಂಬಂಧವಿಲ್ಲದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮೊನ್ನೆ ಒಂದು ದೂರದರ್ಶನದಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ನಮ್ಮ ಆಕಾಂಕ್ಷಿ ಶ್ರೀ ಶ್ರೀನಿವಾಸ್ ಅವರನ್ನು ಅಲ್ಲಿ ಅತಿಥಿಯಾಗಿ ಕರೆದು ಆ ಅತಿಥಿಗಳಾಗಿ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ಅದನ್ನು ನಮ್ಮ ವಿರೋಧ ಪಕ್ಷದವರು ಅಥವಾ ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದು, ನಮ್ಮದ ಹಣದ ದರ್ಪ ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಹೊರಟಿದ್ದಾರೆ. ಅದು ನಮ್ಮ ಆಕಾಂಕ್ಷಿಯಾದಂಥ ಶ್ರೀನಿವಾಸ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಸಂಪೂರ್ಣವಾಗಿ ಮುಸ್ಲಿಂ ಬಾಂಧವರ ಕಾರ್ಯಕ್ರಮ, ಅದರೊಳಗೆ ಹಿಂದೂಗಳ ಒಡಗೂಡಿ ನಡೆದಂಥ ಕಾರ್ಯಕ್ರಮ ಅಷ್ಟೇ, ಬೇರೆ ಯಾವುದೂ ಅಲ್ಲ. ನಾವು ಒಂಥರ ವಿಚಲಿತರಾಗಿ ಕಳೆದ ಒಂದು 8-10 ವರ್ಷದಿಂದ ನಮ್ಮ ಸಮುದಾಯ ಏನೇ ಮಾಡೋದು ಅದನ್ನು ತಪ್ಪು ಅಂತ ತೋರಿಸುವಂಥ ಒಂದು ಸಂದರ್ಭಗಳು, ಕ್ರಿಯೆಗಳು ಪ್ರಾರಂಭ ಆಗಿದೆ. ನಮಗೆ ವಿಷಾದ ಇದೆ, ನಮಗೆ ನೋವಿದೆ. ನಾನು ವಿಷಾದ ವ್ಯಕ್ತಪಡೋಲ್ಲ, ಅದು ನಮಗೆ ನೋವಿದೆ, ದುಃಖ ಇದೆ. ನಾವು ಈ ಸಮಾಜದ ಭಾರತ ಸಂವಿಧಾನವನ್ನು ಒಪ್ಪಿ ಅದರ ಅಡಿಯಲ್ಲಿ ನಾವು ಇದ್ದೀವಿ. ಒಬ್ಬ ಈ ದೇಶದ ಪ್ರಜೆಯಾಗಿ ನಮಗೂ ಹಕ್ಕಿದೆ. ನಾವು ಕಾರ್ಯಕ್ರಮಗಳನ್ನ ಅಥವಾ ನಾವು ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಎಲ್ಲ ಕಡೆ ಎಲ್ಲ ವೇದಿಕೆ ಅವಕಾಶ ಇದೆ. ಆದರೆ ಕವಾಲಿ ಕಾರ್ಯಕ್ರಮ, ಉರುಸ್ಸು ಅಂದರೆ ತಮಗೆ ಯಾರು ನಮ್ಮ ಮಾಧ್ಯಮದವರು ಭಾಳ ಬಿಂಬಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವ್ರ ಬಗ್ಗೆ ನಮಗೆ ಅವರು ಜಾತ್ಯತೀತ ಭಾವನೆಯನ್ನು ಹೊಂದಿರೋರು ಅಂತ ನಾವು ಆದರೂ ತಿಳ್ಕೊಂಡಿದ್ದೀವಿ. ಅದು ನೇರವಾಗಿ ಹೇಳ್ತೀನಿ, BTVಯವರು ನಮ್ಮ ಬಗ್ಗೆ ಜಾತ್ಯತೀತ ಭಾವನೆ ಹೊಂದಿದ್ದಾರೆ, ನಮ್ಮನ್ನು ಸಹ ಈ ಸಮಾಜದ ವ್ಯಕ್ತಿಗಳನ್ನು ತಿಳ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಯಾವ ಪ್ರಚೋದನೆಯಿಂದ, ಯಾವ ವಿರೋಧ ಪಕ್ಷದವರು ಮಾಡುವಂಥ ಪ್ರಚೋದನೆಗಳಿಂದ ಅಥವಾ ಸಾಮಾಜಿಕ ತಾರತಮ್ಯಗಳ
ಅಥವಾ ಬೇರೆ ಯಾರಿಂದಲೂ ಆದರೂ ಒಂದು ವರದಿ ಹೋಗಿ ಅವರು ಮಾಡ್ತಾಯಿದ್ದಾರೆ, ಅದಕ್ಕೆ ನಾನೇನು ವಿರೋಧ ಮಾಡ್ತಾಯಿಲ್ಲ. ಆದರೆ ಒಂದು ಅವಕಾಶನ ಆ ಸಮಾಜದವ್ರಿಗೆ ಕೊಡಬೇಕಾಗಿತ್ತು. ನನ್ನ ಮೊದಲನೇ ಪ್ರಶ್ನೆ. ಚರ್ಚೆಗೆ ಬಂದರೆ ಭಾಳಷ್ಟು ಹೇಳ್ತೀನಿ ನಾನು, ಬೇಡ ಈ ವಿಷಯ ವಿಚಾರ